ಆತ್ಮೀಯರೇ, ವಿಜಯಪುರ ಜಿಲ್ಲಾ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಹಿಂದಿ ಶಿಕ್ಷಕರ ಸಂಘ ವಿಜಯಪುರ ಜಿಲ್ಲೆಯ ಎಲ್ಲ ಹಿಂದಿ ಶಿಕ್ಷಕರು ಇವತ್ತು ಸೇರಿಕೊಂಡು ಒಂದು ಚಿಂತನ ಮಂಥನ ಒಂದು ಸಭೆಯನ್ನು ಏರ್ಪಡಿಸಿ ಕಳೆದ 16/7/2026 ಸರ್ಕಾರದ ಆದೇಶದನ್ವಯ ನಮ್ಮ ರಾಜ್ಯದಲ್ಲಿ ಬಹುತೇಕ ಸುಮಾರು 1685 ಶಾಲೆಗಳನ್ನು ರಾಜ್ಯ ಸರ್ಕಾರ ಒಂದು ಹೊಸ 9ನೇ ತರಗತಿಗೆ ಕೋರ್ಸನ್ನು ಪರಿಚಯ ಮಾಡಲಿಕ್ಕೆ ಅಂತಕ್ಕಂಥ ಕೋರ್ಸನ್ನು ಪರಿಚಯ ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಿತು. ಆ ಆದೇಶದಲ್ಲಿ ಸ್ಪಷ್ಟವಾಗಿ ತೃತೀಯ ಭಾಷೆಯ ಬದಲಾಗಿ ಅನ್ನುವಂತಹ ಪದದ ಕಾರಣದಿಂದ ಅಲ್ಲಿ ಸೇವೆ ಮಾಡುತ್ತಿರುವಂತಹ ತೃತೀಯ ಭಾಷೆಯ ಶಿಕ್ಷಕರನ್ನು ಹತ್ತಿರದ ಶಾಲೆಗೆ ನಿಯೋಜನೆ ಮಾಡ್ತಕ್ಕಂತಹ ಆದೇಶ 16/7/2026 ಆದೇಶರಾಗಿದ್ದ ಕಾರಣ ಪ್ರೌಢಶಾಲೆಯಲ್ಲಿ ಬೋಧನೆ ಮಾಡ್ತಕ್ಕಂತಹ ಬಹುತೇಕ ಹಿಂದಿ ಶಿಕ್ಷಕರಲ್ಲಿ ಆತಂಕದ ಮನೆ ಮಾಡಿತ್ತು. ಈ ವಿಷಯವನ್ನು ರಾಜ್ಯ ಸಂಘಟನೆಗೆ ನಾವು ಮನವಿಯನ್ನು ಮಾಡಿದಾಗ, ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘ, ಈ ಎರಡೂ ರಾಜ್ಯದ ಬಲಿಷ್ಠವಾದಂಥ ಸಂಘಗಳಿಗೆ ನಮ್ಮ ಎಲ್ಲ ಹಿಂದಿ ಶಿಕ್ಷಕರು ಒಂದು ಒಕ್ಕೂರಿನ ಒಂದು ಮನವಿಯನ್ನು ನೀಡಿದಾಗ, ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ CS ಷಡಕ್ಷರಿ ಸಾಹೇಬರು ನಮ್ಮೆಲ್ಲರ ಆತಂಕವನ್ನು ಅರಿತುಕೊಂಡು ಒಂದು ದೃಢವಾದಂತಹ ಒಂದು ನಿರ್ಣಯವನ್ನು ಅವತ್ತಿನ ದಿವಸ ಕೈಗೊಂಡು, ಇಲ್ಲ ಯಾವುದೇ ಕಾರಣಕ್ಕೂ ನೀವು ಎದೆಗೊಂಡಬೇಡಿ, ನಿಮ್ಮ ಸೇವಾಬದ್ಧತೆಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದ ಹಾಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನಾನು ಮನವಿಯನ್ನು ಮಾಡಿಕೊಳ್ತೇನೆ, ಖಂಡಿತವಾಗಿ ನಿಮ್ಮ ಪರವಾಗಿ ಸಂಘಟನೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿ 2 ದಿನದಲ್ಲಿ ನಾನು ಮುಖ್ಯ ಕಾರ್ಯದರ್ಶಿಗೆ ಭೇಟಿಯಾಗ್ತೇನೆ ಅಂತಕ್ಕಂಥ ಮಾತನ್ನು ಎಲ್ಲ ಶಿಕ್ಷಕ ಸಂಘಟನೆಗಳು ನೀಡಿದಾಗ, ಅದರಂತೆ ಅವರು ಬಹಳ ಪ್ರಾಮಾಣಿಕವಾಗಿ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಸಿದ್ದಬಸಪ್ಪನವರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ CS ಷಡಕ್ಷರಿ ಸರ್ ಅವರ ನೇತೃತ್ವದಲ್ಲಿ 2 ದಿನದಲ್ಲಿ ರಾಜ್ಯದ ಶಿಕ್ಷಣ ಇಲಾಖೆಯ ಮುಖ್ಯ ಕಾರ್ಯದರ್ಶಿಯವರು ಭೇಟಿ ಮಾಡಿ ಹಿಂದಿ ಶಿಕ್ಷಕರಿಗೆ ಆಗ್ತಕ್ಕಂತಹ ಆತಂಕವನ್ನು ಮುಖ್ಯ ಕಾರ್ಯದರ್ಶಿ ಮನವರಿಕೆ ಮಾಡಿ ತಕ್ಷಣವೇ ಅವತ್ತೇ ಒಂದು ಪರಿಷ್ಕೃತವಾದಂತಹ ಆದೇಶವನ್ನು ಮಾಡುವ ಮುಖೇನ ರಾಜ್ಯದ ಎಲ್ಲ ಹಿಂದಿ ಶಿಕ್ಷಕರಿಗೆ ನಿರಾತಂಕವನ್ನು ಮಾಡಿದ್ದಾರೆ ಮತ್ತು ಆತಂಕದಿಂದ ದೂರ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಆ ಒಂದು ಆದೇಶದಿಂದ ನಿಯೋಜನೆ ಮಾಡ್ತಕ್ಕಂಥ ಒಂದು ಆದೇಶ ಪರಿಷ್ಕೃತವಾಗಿ ಬಂದಿದ್ದರಿಂದ, ಮಾಡಬಾರದು ಅಂತಕ್ಕಂಥ ಆದೇಶವನ್ನು ಪರಿಷ್ಕೃತವಾಗಿ ಬಂದಿದ್ದರಿಂದ ಖಂಡಿತವಾಗಿ ನಮ್ಮೆಲ್ಲ ಹಿಂದಿ ಶಿಕ್ಷಕರು ಅತ್ಯಂತ ಹರ್ಷದಾಯಕವಾಗಿ ಈ ಆದೇಶವನ್ನು ಸ್ವಾಗತಿಸಿದ್ದಾರೆ. ಈ ಆದೇಶವನ್ನು ಮಾಡಿದಂತಹ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಸಾಹೇಬರಿಗೆ ಹಾಗೂ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ರಾಜ್ಯ ಅಧ್ಯಕ್ಷರಾದಂಥ ಶ್ರೀಯುತ ಸಿದ್ದಬಸಪ್ಪನವರಿಗೆ ರಾಜ್ಯದ ಸಮಸ್ತ ಪ್ರೌಢಶಾಲಾ ಹಿಂದಿ ಶಿಕ್ಷಕರ ವತಿಯಿಂದ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ಮುಂಬರುವಂತಹ ಪ್ರತಿಯೊಂದು ಕ್ಲಿಷ್ಟತೆಗೆ ನಮ್ಮ ಸಂಘಟನೆ ನಮ್ಮ ಬಲವಾಗಿದೆ. ಹಾಗಾಗಿ ಆ ಸಂಘಟನೆಯ ಮುಖೇನವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸಮಸ್ಯೆಯನ್ನು ನಾವು ಪ್ರಪ್ರಥಮವಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಸುರೇಶ್ ಷಡ್ಶಾಲ್ ಸರ್ ಅವರು ಅವರನ್ನು ಅಪ್ರೋಚ್ ಮಾಡಿದಾಗ, ಖಂಡಿತವಾಗಿ ನಿಮ್ಮ ಸಮಸ್ಯೆಯನ್ನು ಆಲಿಸಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ, ರಾಜ್ಯಾಧ್ಯಕ್ಷರು ಇದನ್ನು ಗಮನಕ್ಕೆ ತರೋಣ ಅಂತಕ್ಕಂಥ ಮಾರ್ಗದರ್ಶನ ನೀಡಿದಾಗ, ಅದರ ಜೊತೆಗೆ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀಯುತ ಶಿವರಾಜ್ ಬಿರಾದರ್ ಅವರಿಗೆ ಕೂಡ ನಾವು ಮನವಿ ಮಾಡಿದಾಗ, ಖಂಡಿತವಾಗಿ ಎರಡೂ ಸಂಘಟನೆಗಳು ರಾಜ್ಯ ಸಂಘಟನೆಯ ಅಧ್ಯಕ್ಷರಿಗೆ ಮನವರಿಕೆ ಮಾಡುವ ಮುಖೇನ ಈ ಒಂದು ಸಮಸ್ಯೆಯನ್ನು ತಾರ್ಕಿಕವಾಗಿ ಅಂತ್ಯವನ್ನು ಹಾಡಲಿಕ್ಕೆ ಸಾಧ್ಯ ಇತ್ತು. ಖಂಡಿತವಾಗಿ ನಾವು ರಾಜ್ಯದ ಎಲ್ಲ ಪ್ರೌಢಶಾಲಾ ಹಿಂದಿ ಶಿಕ್ಷಕರು ಅವರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ.